ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, JNM ರಿಸಲ್ಟ್ ಕುರಿತು ಕೆಲವೊಂದಿಷ್ಟು ಮಾತಾಡಲಿಕ್ಕೆ ಬಂದಿದ್ದೀನಿ. ಓಕೆ, ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆನೂ ಕೂಡ ಹೇಳಿದೆ ನಾನು. ಓಕೆ, ಅಂದರೆ ಒಂದು ಕಾಲ್ ರೆಕಾರ್ಡಿಂಗ್ ಕೂಡ ತೋರಿಸಿದೆ ನಿಮಗೆ ವಿತ್ SFI ಒಂದು ಸ್ಟೂಡೆಂಟ್ ಯೂನಿಯನ್ ಕಡೆಯಿಂದ ಬಂದಿರತಕ್ಕಂಥ ಒಂದು ಕಾಲ್ ರೆಕಾರ್ಡಿಂಗ್ ನಿಮ್ಗೆ ತೋರಿಸಿದೆ. ಅವ್ರು ಏನೇನೆಲ್ಲ ಮಾತಾಡಿದ್ರು, ಏನೇನೆಲ್ಲ ಸೊಲ್ಯೂಷನ್ ಸಿಗ್ಬೋದು ನಿಮಗೆ ಅಂದರೆ ಅಬೌಟ್ ನಿಮ್ಮ ರಿಸಲ್ಟ್ಗೆ ಸಂಬಂಧ ಆಗಿ. ಆ್ಯಂಡ್ ಅವ್ರಿಗೆ RJHSಗೆ ಮತ್ತು JNM ಬೋರ್ಡ್ಗೆ ನಡೀತಕ್ಕಂಥ ಕೆಲವೊಂದಿಷ್ಟು ಏನೆಲ್ಲ ಆ್ಯಕ್ಟಿವಿಟೀಸ್ ನಡೀತೋ ಅದೆಲ್ಲ ಕೂಡ ಕಾಲ್ ರೆಕಾರ್ಡಲ್ಲಿ ಹೇಳಿದ್ರು ಅವರು. ಓಕೆ, ಏನೇನೆಲ್ಲ ಡಾಟಾ ತೊಗೊಳ್ಳೋದು ಅದೆಲ್ಲ ಮಾತಾಡಿದ್ರು. ಬಟ್ ಅದನ್ನು ಮೀರಿ ಕೂಡ ಕೆಲವೊಂದಿಷ್ಟು ಸ್ಟೂಡೆಂಟ್ ಏನು ಮಾಡಿದ್ರು ಅಂತ ನಿಮ್ಗೆ ಗೊತ್ತಿರುವಾಗಿ JNM ಬೋರ್ಡ್ಗೆ ಹೋಗ್ಬಿಟ್ಟು ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ ಲೆಟರ್ನ ಬರಿತಾ ಇದ್ದಾರೆ. ಯಾಕೆಂತಂದರೆ ಅಲ್ಲಿ ಬಂದಿರತಕ್ಕಂಥ ಸ್ಟೂಡೆಂಟು ಬಹಳಷ್ಟು ಸ್ಟೂಡೆಂಟ್ ಆಗಿರೋ ಕಾರಣ ಒಬ್ಬೊಬ್ರು ಕೂಡ ಕೇಳ್ಕೊತಕ್ಕಂತಂದರೆ ಅವ್ರಿಗೆ ಟೈಮ್ ಆಗುತ್ತೆ. ಯಾಕಂದರೆ ಅವ್ರದ್ದೇ ಆದಂಥ ಕೆಲಸಗಳಿರ್ತವೆ. ಹಂಗಾಗಿ ಅವ್ರು ಏನಪ್ಪ ಅಂದರೆ ಒಂದು ಮಾತು ಹೇಳ್ತಾರೆ, ನೋಡಪ್ಪ ಒಂದು ಲೆಟರ್ ಬರ್ದು ಹೋಗಿರಿ ನೀವು ನೋಡ್ಕೊತೀನಿ ಅಂತ ಈ ರೀತಿ ಹೇಳ್ತಾ ಇದ್ರು. ಸೊ ಹಂಗಾಗಿ ನೋಡಿ, ಈ ರೀತಿ 1 ಲೆಟರ್ 2 ಲೆಟರ್ ಬರ್ಕೊಂಡ್ರೆ ಅವ್ರು ತಲೆ ಕೆಡ್ಸ್ಕೊಂಡಿರಲ್ಲ, ನಿಮಗೆ ಗೊತ್ತಿರುವಾಗೆ. ಸೊ ಸಾಧ್ಯ ಆದಷ್ಟು ಮ್ಯಾಕ್ಸಿಮಮ್ ಬರೀರಿ ಅಂತಂದು ನಿನ್ನೆನೇ ಕೂಡ. ಓಕೆ, ಆ್ಯಕ್ಚುಲಿ ನಾನು ನಿನ್ನೆನೇ ಒಂದು ಸಾಯಂಕಾಲ ಸುಮಾರು ಏನು ಮಾಡಿದೆ ಅಂತಂದರೆ ಈ ರೀತಿ ಹೇಳಿದೆ ನಿಮಗೆ. ಏನಪ್ಪ ಅಂತಂದರೆ, ಹಲೋ ಫ್ರೆಂಡ್ಸ್, ಹೂ ಹ್ಯಾರ್ ರಿಸಲ್ಟ್ ಪ್ರಾಬ್ಲಮ್ ಅಂದರೆ ಯಾರಿಗೂ ಪ್ರಾಬ್ಲಮ್ ಆಗಿದೆ ಅವರು ರೈಟ್ ಅ ಲೆಟರ್ ಆ್ಯಂಡ್ ಮೆನ್ಷನ್ನ ರಿಜಿಸ್ಟರ್ ನಂಬರ್ ಆ್ಯಂಡ್ ಕಾಲೇಜ್ ನೇಮು. ಅಂದರೆ ಯಾರ್ದೆಲ್ಲ ರಾಂಗ್ ಇದೆ ಅವ್ರು ಒಂದು ಲೆಟರ್ ಬರೀರಿ. ಅದ್ರ ಬರೆಯೋ ಜೊತೆಗೆ ಏನೇನೆಲ್ಲ ಮೆನ್ಷನ್ ಮಾಡ್ಬೇಕಂದ್ರೆ ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ಕಾಲೇಜ್ ನೇಮು ವಿತ್ ರಿಸಲ್ಟ್ ಮಾರ್ಕ್ಸ್ ಏನೇನೆಲ್ಲ ಬಂದಿದೆ, ಯಾರೆಲ್ಲ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ರಿವಲ್ಯೂಷನ್ ಹಾಕಿದ್ರು ಅವರು. ಯಾವ ಅಡ್ರೆಸ್ಗೆ ಬರೀಬೇಕು ಅಂತಂದರೆ ನಿಮ್ಗೆ ಅಡ್ರೆಸ್ ಗೊತ್ತಿರುವಾಗೆ ನಿಮ್ಮ JNM ಬೋರ್ಡ್ ಅಂತ ಕರಿತೀವಿ. ಅದು ಎಲ್ಲಿ ಬರುತ್ತಂದ್ರೆ ಕೂಡ ಕೆಳಗಡೆ ಮೆನ್ಷನ್ ಮಾಡಿದೆ ನೋಡಿ. ವಿತ್ ಅಂದರೆ ಫೋನ್ ನಂಬರ್ ಕೂಡ ಇದೆ. ಓಕೆ, ಅದಕ್ಕೆ ನೀವು ಕಾಲ್ ಮಾಡಿದರೆ ಕೆಲವೊಂದು ಟೈಮ್ ಪಿಕ್ ಮಾಡಲ್ಲ, ಕಂಟಿನ್ಯೂ ಕಾಲ್ ಮಾಡ್ತಾ ಇರಬೇಕಾಗ್ತದೆ. ಅಂದರೆ ಡೈಲಿ ಒಂದು 10 ಟೈಮ್ಸ್ ಆದರೂ ಮಾಡಿರಿ. 10 ಟೈಮರ್ 1 ಟೈಮರ್ ಪಿಕ್ ಮಾಡೇ ಮಾಡ್ತಾರೆ. ಇನ್ ಕೇಸ್ ಮಾಡಿಲ್ಲ ಅಂತಂದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ. ಅಂದರೆ ಮಾಡ್ತಿರ್ತಾರೆ ಒಟ್ಟು ನಾವು ಕೂಡ ರ್ಯಾಂಡಮಾಗಿ ಯಾವಾಗಾದ್ರೂ ಮಾಡ್ತಾ ಇರ್ತೀವಿ. 1 ಟೈಮ್ 2 ಟೈಮ್ 3 ಟೈಮ್ ಮಾಡೋದು ಪಿಕ್ ಮಾಡ್ತಾರಲ್ಲ. ಓಕೆ, ನಾವು ಬಟ್ ಕೆಲವೊಂದು ಟೈಮ್ ಪಿಕ್ ಮಾಡ್ತಾರೆ, ಮಾತಾಡ್ತಾರೆ, ನಿಮ್ಗೆ ಏನೋ ಒಂದು ಸೊಲ್ಯೂಷನ್ ಇದ್ರೆ ಕೇಳ್ಕೊಬೋದು. ಬಟ್ ಇದು ಒಂದೇನಪ್ಪ ಅಂದರೆ ಕಾಲ್ ಅಂದರೆ ರೆಕಾರ್ಡ್ ಅಂದರೆ ಮಾಡ್ಕೊಳ್ಳೋದು ಎಲ್ಲ ಟೈಮು ಆಗೋದಿಲ್ಲ. ನಿಮ್ಗೆ ಹೇಳ್ಬೇಕಂತಂದರೆ ಕೆಲವೊಂದು ಟೈಮ್ ಆಗೋದಿಲ್ಲ. ಸೊ ಹಂಗಾಗಿ ಏನಪ್ಪ ಅಂದರೆ ನಿಮ್ಗೆ ಹೇಳಕ್ಕೆ ಬರೋದು ಎಷ್ಟೇ ಸಾಧ್ಯವಾದಷ್ಟು ಲೆಟರ್ ಜಾಸ್ತಿ ಬರೆದ್ರೆ ಅಂತಂದರೆ ಸ್ಟೂಡೆಂಟ್ ಕಡೆಯಿಂದ ಜಾಸ್ತಿ ಪ್ರೆಷರ್ ಹೋಗ್ತದೆ. ಅಂದ್ರೆ ಒಬ್ಬರಿಬ್ಬರು ಬರೆದ್ರೆ ಅಥವಾ ಒಂದು 8 ಜನ ಬರೆದ್ರೆ ಅವ್ರಿಗೆ ಅಷ್ಟು ಅನ್ಸಲ್ಲ. ಬಟ್ ಯಾರ್ದೆಲ್ಲ ತೊಂದರೆ ಆಗಿದೆ ಅವರೆಲ್ಲರೂ ಕೂಡ ಬರೆದ್ರೆ ಎಟ್ ಎ ಟೈಮು ಅವ್ರಿಗೆ ಏನಾಗುತ್ತೆ ಅಂದರೆ ಪಕ್ಕ ಎಫೆಕ್ಟ್ ಆಗ್ತದೆ. ಲೆಟ್ರ್ ಬರೆಯೋ ಮೂಲಕ ಪೋಸ್ಟ್ ಮಾಡ್ತಿರಲ್ವ, ಈಗ ಅಡ್ರೆಸ್ಗೆ ಬರೆದು ಪೋಸ್ಟ್ ಮಾಡಿದ್ರೆ ಖಂಡಿತ ಹೋಗುತ್ತದೆ. ಓಕೆ, ಖಂಡಿತ ಅದು ಪೋಸ್ಟ್ ಹೋಗುತ್ತದೆ. ಸೊ ಇದು ಲೆಟರ್ಸ್ ಎಲ್ಲನೂ ಕೂಡ ತಲುಪಿದಾಗ ಆಟೋಮೆಟಿಕ್ಲಿ ಅವ್ರು JNM ಬೋರ್ಡ್ಗೂ ಕೂಡ ಅವ್ರಿಗೆ ಏನೆಲ್ಲ ಪ್ರೆಷರ್ ಬರ್ತಾ ಇದೆ, ಭಾಳ ಸ್ಟೂಡೆಂಟ್ ಲೆಟರ್ ಬರ್ತಾ ಇದೆ ಅಂತಂದಾಗ ಖಂಡಿತ ನೋಡ್ತಾರೆ. ಇದ್ರ ತಕ್ಕನೆ ಆ್ಯಕ್ಷನ್ ತೊಗೊಳ್ತಾರೆ. ಅಂದರೆ ಈಗ ಪಾಸಿಂಗ್ ಆದವ್ರು ಸ್ಟೂಡೆಂಟ್ ಕೂಡ ಏನು ಮಾಡೋಕ್ಕೆ ಬರ್ತಾರೆ ಅಂತ ನೋಡಿ. ಪಾಸಿಂಗ್ ಆದೋ ಸ್ಟೂಡೆಂಟಿಗೆ ಫೇಲ್ ಆಗೋ ಸ್ಟೂಡೆಂಟ್ ಅಂತ ಬರಲಿಲ್ಲ. ಓಕೆ, ಆ್ಯಕ್ಚುಲಿ ಆಗಿರೋದು ಎಲ್ಲ ಸ್ಟೂಡೆಂಟ್ಗೆ, ಇಲ್ಲಿ ಮೋಸ ಆಗಿರೋದು ಸ್ಟೂಡೆಂಟ್ಗೆ. ಅಂದರೆ ದುಡ್ಡು ನೀವೇನು ಸುಮ್ಕೆ ಬಂದಿಲ್ಲ, ಅದು ಎಷ್ಟೊಂದು ದುಡ್ಡು ಕಟ್ಬಿಟ್ಟು ಏನು ಮಾಡಿದ್ರೆ ಅಂತ ರಿವಲ್ಯೂಷನ್ ಹಾಕಿದ್ರೆ. ಬಟ್ ಆ್ಯಸ್ ಅ ಸೇಮ್ ರಿಸಲ್ಟ್ ಬಂದಾಗ ಹುಡುಗರೆಲ್ಲರೂ ಕೂಡ ತೊಂದರೆ ಆಗಿರ್ತದೆ. ಓಕೆ, ಸೊ ಅದನ್ನು ಬಗೆಹರಿಸೋದು ನಮ್ಮ ಕರ್ತವ್ಯ ಆಗಿರ್ತದೆ. ಅಂದ್ರೆ ನಾವೇ ಸ್ಟೂಡೆಂಟ್ ಇನ್ ಕೇಸ್ ಇವಾಗ ಆಗಿಲ್ಲ, ಓಕೆ ನೆಕ್ಸ್ಟ್ ಟೈಮ್ ಆಗ್ಬೋದಲ್ವಾ. ಸೊ ಹಂಗಾಗಿ ಅದನ್ನು ನನ್ನ ತಲೆಯಲ್ಲಿ ಇಟ್ಕೋರಿ. ಪ್ರಾಬ್ಲಮ್ ಆದವ್ರಿಗೆ ಪಾಸ್ ಆದವ್ರು ಅಂತೂ ಮಾಡಲ್ಲ, ಗೊತ್ತಿದೆ ನನಗೆ. ಫೇಲ್ ಆಗಿರುವಂಥ ಸ್ಟೂಡೆಂಟ್ ಅದು ಸೇಮ್ ಮಾರ್ಕ್ಸ್ ಬಂದಿದೆ ಅಂತ ಅವ್ರು ಅಂತಾರಲ್ಲ, ಅವ್ರಿಗೆ ಖಂಡಿತ ಮಾಡಿ. ಯಾಕಂದ್ರೆ ನೀವು ಇಷ್ಟೇ ಕೂತ್ಕೋತೀರ, ಮುಂದೆ ಬೇರೆ ಏನು ಕೂಡ ಕೆಲಸ ಆಗೋದಿಲ್ಲ. ಮುಂದೆ ನೀವು ಫೇಸ್ ಮಾಡ್ತೀರ ತೊಂದರೆನ. ಓಕೆ, ಇವಾಗ ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್ ಕೂಡ ಬರೀಬೇಕಾಗ್ತದೆ. ಮತ್ತು ಅಲ್ಲೂ ಕೂಡ ಹೀಗೆ ಮಾಡಿದರೆ ಏನು ಮಾಡ್ತೀರಾ ಅಂತಾರೆ. ಅಲ್ಲೂ ಕೂಡ ಸರಿ ಚೆಕ್ಔಟ್ ಮಾಡಿದೆ, ಹೆಂಗೆ ಮತ್ತೆ ಫೇಲ್ ಮಾಡಿ ಕಳಿಸಿದರೆ. ಸೊ ಇವಾಗ ಸ್ವಲ್ಪ ಟೈಮ್ ತಗೋರಿ. ನೋಡಿ, ನಾನು ಕೆಲವೊಂದಿಷ್ಟು ಪಾಸಿಂಗ್ ಆಗೋ ಸ್ಟೂಡೆಂಟ್ ನೋಡಿದೆ. 25 ಬಂದವ್ರದ್ದು ಕೂಡ ಪಾಸ್ ಆಗಿದೆ. ಓಕೆ, ನಾನು ನೋಡಿದೆ ಕೆಲವೊಂದು ಸ್ಟೂಡೆಂಟ್ ನೋಡಿದ್ದೀನಿ ಪಾಸ್ ಅಂತ ಬಂದಿದೆ. ರಿವಲ್ಯೂಷನಲ್ಲಿ ಕೂಡ 25 ಬಂದಿರತಕ್ಕಂಥ ಸ್ಟೂಡೆಂಟು ರಿವಲ್ಯೂಷನ್ ಹಾಕಿದಾಗ ಪಾಸ್ ಆಗಿದೆ. ಕೆಲವೊಂದು ಸ್ಟೂಡೆಂಟ್ 35 36 ಅಂದರೆ 10 ನಿಯರ್ ಇದ್ದರೂ ಕೂಡ ಏನಪ್ಪ ಅಂತಂದರೆ ಪಾಸಿಂಗ್ ಮಾರ್ಕ್ಸ್ ಬರಲಾರ್ದೆ ಸೇಮ್ ಮಾರ್ಕ್ಸ್ ಹಾಕಿಬಿಟ್ಟು ಫೇಲ್ ಅಂತ ಕಳಿಸಿದ್ದಾರೆ. ಅಂದರೆ ಇಲ್ಲಿ ಏನಂತಂದ್ರೆ ಕಂಪ್ಲೀಟಾಗಿ ಇವರು ಯಾವ ರೀತಿ ಮಾಡಿದ್ರು, ಡಾಟಾ ಹ್ಯಾಂಡ್ಲಿಂಗ್ ಮಿಸ್ಸಿಂಗ್ ಮಾಡ್ಕೊಂಡಿದ್ದಾರೆ. ಅದನ್ನು ಕರೆಕ್ಟಾಗಿ ಮಾಡೋಕ್ಕೆ ಎಷ್ಟು ದಿನ ಟೈಮ್ ಬೇಕಂತ ಅದನ್ನು ಮೆನ್ಷನ್ ಮಾಡಬೇಕು, ಅದು ಮಾಡ್ತಾ ಇಲ್ಲ. ಓಕೆ, ಸರಿ, ಏನೇ ಆಗಲಿ ನಿಮ್ಮ ಕಡೆಯಿಂದ ಆಗಬೇಕಂತ ಕೆಲಸ ಸ್ವಲ್ಪ ಸೀರಿಯಸ್ ತಗೋರಿ. ಯಾಕಂದರೆ ಮುಂದೆ ಬರುವಂಥ ನಿಮಗಾಯಿತು, ನಿಮ್ಮ ಜೂನಿಯರ್ಸ್ಗಾದರೂ ಒಂದು ಕೆಲವೊಂದಿಷ್ಟು ಪಾಠ ಆಗಲಿದ್ವಲ್ಲ. ಓಕೆ, ಸರಿ, ಹೋಗ್ಬಿಟ್ಟು ಈ ವಾಟ್ಸಪ್ ಗ್ರೂಪಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಬೇಕಾದ್ರೆ ಸ್ಕ್ರೀನ್ಶಾಟ್ ಆದರೂ ತಗೋರಿ, ಅದು ವಾಟ್ಸಪ್ ಚಾನಲ್ ಆದರೂ ಇರ್ತದೆ, ಹೋಗ್ಬಿಟ್ಟು ನೋಡ್ಕೋರಿ, ನಿಮಗೆ ಹೆಲ್ಪ್ಫುಲ್ ಆಗ್ತದೆ. ಓಕೆ, ಸರಿ, ಏನಾದರೂ ಅಪ್ಡೇಟ್ಸ್ ಬಂದರೆ ತಿಳಿಸ್ತಿರ್ತೀನಿ, ನೋಡ್ತಾರೆ. ಬಾಯ್.